10 ವರ್ಷಗಳ ಕಾಲ ಪ್ರಧಾನಿಯಾಗಿ ಭಾರತದ ಆರ್ಥಿಕ ಸ್ಥಿತಿಯನ್ನ ಉಚ್ಛಾಯ ಸ್ಥಿತಿಗೆ ತಂದ ಭಾರತದ ಮೊದಲ ಸಿಖ್ ಪ್ರಧಾನಿ, ಭಾರತದ ಸರ್ವಶ್ರೇಷ್ಠ ವಿತ್ತ ಸಚಿವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗುರುವಾರ ರಾತ್ರಿ 9:51ಕ್ಕೆ ಚಿರನಿದ್ರೆಗೆ ಜಾರುತ್ತಾರೆ. ಬನ್ನಿ ಹಾಗಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ನೀಡಿದ ಕೊಡುಗೆಗಳು ಮತ್ತು ಅವರ ಆದರ್ಶಮಯ ಜೀವನದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. 1932 ಸೆಪ್ಟೆಂಬರ್ 26ರಂದು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಗಾಹ್ನಲ್ಲಿ ಜನಿಸಿದ ಮನಮೋಹನ್ ಸಿಂಗ್ ಅವರ ಕುಟುಂಬವು 1947ರ ಭಾರತ ವಿಭಜನೆಯ ಸಂದರ್ಭದಲ್ಲಿ ತಮ್ಮ ತಂದೆಯವರಾದ ಗುರುಮುಖ್ ಸಿಂಗ್, ತಾಯಿ ಅಮೃತಾ ಕೌರ್ನೊಂದಿಗೆ ಭಾರತಕ್ಕೆ ವಲಸೆ ಬಂದರು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಅವರು ನಂತರ ಭಾರತಕ್ಕೆ ಮರಳಿದರು. 1957ರಿಂದ 1959ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದ ಹಿರಿಯ ಉಪನ್ಯಾಸಕರಾಗಿದ್ದರು. ನಂತರ 1966ರಿಂದ 1969ರವರೆಗೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಕೆಲಸ ಮಾಡಲು ಹೋಗ್ತಾರೆ. ಆ ನಂತರ ಲಲಿತ್ ನಾರಾಯಣ್ ಮಿಶ್ರಾ ಅವರು ವಿದೇಶಿ ವ್ಯಾಪಾರ ಸಚಿವಾಲಯದ ಸಲಹೆಗಾರರಾಗಿ ನೇಮಕಗೊಂಡರು. ನಂತರದ ದಿನಗಳಲ್ಲಿ ಅವರು ಭಾರತ ಸರ್ಕಾರದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಮತ್ತು ಯೋಜನಾ ಆಯೋಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಬಿಜೆಪಿಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಅವಧಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಇನ್ನು 2004ರ ಲೋಕಸಭಾ ಚುನಾವಣೆಯಲ್ಲಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಧಿಕಾರಕ್ಕೆ ಬಂದಾಗ ಅದರ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗುವ ಬದಲು ಆ ಹುದ್ದೆಯನ್ನು ಅನುಭವಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಟುಕೊಡ್ತಾರೆ. ಇವರು ಮೊದಲು ಪ್ರಧಾನಿಯಾಗಿದ್ದ ಅವಧಿ 2004ರಿಂದ 2009. ಆ ಸಮಯದಲ್ಲಿ ಸಿಂಗ್ ಅವರ ಸರ್ಕಾರವು ತನ್ನ ಹಲವಾರು ಪ್ರಮುಖ ಸುಧಾರಣೆಗಳನ್ನು ಜಾರಿಗೆ ತಂದರು. 2008ರಲ್ಲಿ ಅಮೆರಿಕದೊಂದಿಗಿನ ಪರಮಾಣು ಒಪ್ಪಂದದ ಕುರಿತು ಎಡಪಕ್ಷಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದಾಗ ಸರ್ಕಾರ ಬಿಕ್ಕಟ್ಟಿಗೆ ಸಿಲುಕಿತು. 2009ರ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಸಿಂಗ್ ಸರ್ಕಾರವು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಒಳಗೊಂಡ ಬ್ರಿಕ್ಸ್ ಗುಂಪನ್ನು ಸ್ಥಾಪಿಸಿತು. ಅವರ ಅವಧಿಯಲ್ಲಿ ಭಾರತದ ಆರ್ಥಿಕತೆಯು ಗಣನೀಯ ಪ್ರಮಾಣದಲ್ಲಿ ಬೆಳೆಯಿತು. ಇನ್ನು ಮನಮೋಹನ್ ಸಿಂಗ್ ಅವರು 2ನೇ ಬಾರಿಗೆ ಪ್ರಧಾನಿಯಾದಾಗ ಅಂದರೆ 2009ರಿಂದ 2014ರಲ್ಲಿ ಭಾರತದ 13ನೇ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ನಂತರ 4ನೇ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿದ್ದರು. ನೆಹರು ಅವರ ಬಳಿಕ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮರು ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಡಾಕ್ಟರ್ ಸಿಂಗ್ ಆಗಿದ್ದಾರೆ. 1991ರಲ್ಲಿ ಪಿ.ವಿ. ನರಸಿಂಹರಾವ್ ಅವರ ಸಂಪುಟದಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿ ಆಶ್ಚರ್ಯ ಬಜೆಟ್ ಮಂಡನೆ ಮಾಡಿ ದೇಶವನ್ನ ದಿವಾಳಿಯಿಂದ ಮೇಲೆತ್ತಿದ್ದ ಸಿಂಗ್ ಅವರ ಟಾಪ್ ಸಾಧನೆಗಳನ್ನು ನೋಡೋಣ ಬನ್ನಿ. ಇದಕ್ಕೂ ಮುಂಚೆ ನೀವು ಈ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. 1991ರಲ್ಲಿ ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ದೇಶದಲ್ಲಿ ಕೇವಲ 2,500 ಕೋಟಿ ಮಾತ್ರ ಇತ್ತು. ಈ ಸಂದರ್ಭದಲ್ಲಿ ದೇಶವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರತರುವ ಪ್ರಯತ್ನದಲ್ಲಿ ಸಿಂಗ್ ಅವರ ಸರ್ಕಾರವು ತನ್ನ 50 ಟನ್ ಗೋಲ್ಡನ್ನು ಲಂಡನ್ನ ಬ್ಯಾಂಕ್ನಲ್ಲಿ ಇಟ್ಟುಕೊಂಡು $400 ಮಿಲಿಯನ್ ಸಾಲವನ್ನು ಪಡೆಯಿತು. ಈ ಸಾಲದ ಹಣವನ್ನು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಬಳಸಲಾಯಿತು. ಆ ನಂತರ ಆ ದುಡ್ಡನ್ನು ಸಂಪೂರ್ಣವಾಗಿ ತೀರಿಸಿ ಚಿನ್ನವನ್ನು ಮತ್ತೆ ಭಾರತಕ್ಕೆ ತರಲಾಯಿತು. ಇಂದು ನಮ್ಮ ದೇಶದ ಆರ್ಥಿಕ ಸಂಪತ್ತು ಸುಮಾರು $4 ಟ್ರಿಲಿಯನ್ ಗಳಷ್ಟಿದೆ. ಇದು ಆಗಿನ ಹಣಕಾಸು ಸಚಿವರ ಆರ್ಥಿಕ ಪ್ರವೀಣತೆಯನ್ನು ಸಾಬೀತು ಮಾಡುತ್ತದೆ. ಅದಲ್ಲದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದ ನರೇಗಾ ಯೋಜನೆ, ಈ ಯೋಜನೆಯಿಂದ ಕಾರ್ಮಿಕರಿಗೆ ಒಂದು ಡಿಗ್ನಿಟಿ ಬಂತು. ಯಾಕಂದರೆ ಹಳ್ಳಿಗಳಲ್ಲಿ ದಿನಕ್ಕೆ 50, 100, 200 ಹೀಗೆ ಅವರಿಗೆ ತಿಳಿದಷ್ಟು ಹಣವನ್ನು ಕೊಡ್ತಾ ಇದ್ರು. ಈ ವೇರಿಯೇಷನ್ ಆಗಬಾರದು ಎನ್ನುವ ಕಾರಣಕ್ಕೆ ನರೇಗಾ ಯೋಜನೆಯಲ್ಲಿ ಇಂತಿಷ್ಟು ಅಮೌಂಟ್ ಫಿಕ್ಸ್ ಮಾಡಿದ್ರು. ಇದರಿಂದ ಬೇರೆ ಯಾರಿಗಾದರೂ ಕಾರ್ಮಿಕರ ಅವಶ್ಯಕತೆ ಇದ್ದರೆ ಅವರು ಆ ಅಮೌಂಟ್ಗಿಂತ ಹೆಚ್ಚು ಕೊಡಬೇಕಾಯಿತು. ಅಲ್ಲಿಂದಲೇ ನೋಡಿ ಕಾರ್ಮಿಕರಿಗೆ ಘನತೆಯನ್ನು ನೀಡಿದರು ಡಾಕ್ಟರ್ ಮನಮೋಹನ್ ಸಿಂಗ್.
ಅಲ್ಲದೆ ಎಷ್ಟೋ ಕೋಟಿ ಜನರ ಕೈಗೆ ಉದ್ಯೋಗ ಕೊಟ್ಟವರು ಡಾಕ್ಟರ್ ಸಿಂಗ್ ಅವರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 2 ಅವಧಿಗಳಲ್ಲಿ ಪ್ರಧಾನಿಯಾಗಿ ಸೇವೆ ಮಾಡಿದ್ದಾರೆ. ಅವರು ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾ ಇದ್ರು. ಹೀಗಾಗಿ ಅವರ ವಿರೋಧಿಗಳು ಮೌನಿ ಪ್ರಧಾನಿ ಎಂದು ಗೇಲಿ ಮಾಡ್ತಾ ಇದ್ರು. ಇದಕ್ಕೆಲ್ಲ ತಲೆ ಕೊಡದೆ ತಮ್ಮ ಕೆಲಸದ ಮೂಲಕವೇ ಉತ್ತರಿಸುತ್ತಿದ್ದರು. ಆಗ್ಲೇ ನೋಡಿ, ತಮ್ಮ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ 2005ರಲ್ಲಿ RTI ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಮಾಡಿದ್ರು. ಈ ಮೂಲಕ ಸರ್ಕಾರದ ಯಾವುದೇ ಸಂಸ್ಥೆಯೊಂದರಿಂದ ಯಾವುದೇ ಮಾಹಿತಿ ಪಡೆಯುವ ಅಧಿಕಾರವನ್ನ ಜನಸಾಮಾನ್ಯರಿಗೆ ನೀಡುವಂತಾಯಿತು. ಈ ಮೂಲಕ ಭ್ರಷ್ಟಾಚಾರ ವಿರುದ್ಧ ಹೋರಾಡುವ ಪ್ರಮುಖ ಅಸ್ತ್ರ ಇದಾಯಿತು. ಇದಲ್ಲದೆ 170ಕ್ಕೂ ಹೆಚ್ಚು ಮಾಧ್ಯಮ ಸಂವಾದಗಳನ್ನು ನೀಡಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. 2005ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ದೇಶದ ಕೈಗಾರಿಕೋದ್ಯಮ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನ ಅಂಗೀಕಾರ ಮಾಡ್ತಾರೆ. ಮೌಲ್ಯವರ್ಧಿತ ತೆರಿಗೆಯ ಜಾರಿಗೆಯಿಂದ ಕಾಂಪ್ಲೆಕ್ಸ್ ಸೇಲ್ಸ್ ಟ್ಯಾಕ್ಸ್ ಅಂದರೆ ಸಂಕೀರ್ಣ ಮಾರಾಟ ತೆರಿಗೆ ವ್ಯವಸ್ಥೆಗೆ ಗುಡ್ ಬೈ ಹೇಳಿ ಮೌಲ್ಯವರ್ಧಿತ ತೆರಿಗೆಯನ್ನ ಜಾರಿಗೆ ತರ್ತಾರೆ. ಬಡವರ ಬದುಕನ್ನ ಬದಲಾಯಿಸುವ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಸ್ವಾವಲಂಬನೆಯನ್ನ ನೀಡುವ ದೃಷ್ಟಿಯಿಂದ ಸರ್ಕಾರವು ನರೇಗಾ ಯೋಜನೆಯನ್ನ ಜಾರಿಗೆ ತರ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಭಾರತದ ಆರ್ಥಿಕತೆಗೆ ಹೊಸ ಉಸಿರು ಬಂದಿತ್ತು. GDP ಬೆಳವಣಿಗೆಯಲ್ಲಿ ದಾಖಲೆಯನ್ನ ನಿರ್ಮಿಸಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಎಂದು ಗುರುತಿಸಿಕೊಂಡಿತು. ಇವರ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 2011ರಲ್ಲಿ ಭಾರತದಲ್ಲಿ ಮೊಬೈಲ್ ಕಮ್ಯುನಿಕೇಷನ್ ಕ್ರಾಂತಿಗೆ ಹೊಸ ತಿರುವು ನೀಡುವ ಮಹತ್ವದ ಬೆಳವಣಿಗೆಯಾಯಿತು. ಈ ವರ್ಷದಿಂದ ಗ್ರಾಹಕರು ತಮ್ಮ ನೆಚ್ಚಿನ ಮೊಬೈಲ್ ನಂಬರ್ನ ಇಟ್ಟುಕೊಂಡು ಒಂದು ನೆಟ್ವರ್ಕ್ನಿಂದ ಇನ್ನೊಂದು ನೆಟ್ವರ್ಕ್ಗೆ ಬದಲಾವಣೆ ಮಾಡಲು ಅವಕಾಶ ಮಾಡಿಕೊಡಲಾಯಿತು. ಈ ಸೌಲಭ್ಯವನ್ನ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ ಅಂತ ಹೇಳಲಾಗುತ್ತೆ. ಅಂದಿನವರೆಗೂ ಈ ಸೌಲಭ್ಯ ಅಮೆರಿಕ ಮತ್ತು ಚೀನಾದಲ್ಲಿ ಮಾತ್ರ ಲಭ್ಯವಿತ್ತು. ಅದಷ್ಟೇ ಅಲ್ಲದೆ ದಶಕಗಳ ಕಾಲ ವಿಶ್ವವನ್ನ ಕಾಡಿದ್ದ ಪೋಲಿಯೋ ರೋಗದಿಂದ ಭಾರತವನ್ನ ಮುಕ್ತಗೊಳಿಸುವಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿ ಪ್ರಮುಖ ಪಾತ್ರ ವಹಿಸಿತ್ತು. ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಪಾರದರ್ಶಕತೆಯನ್ನ ಬೆಳೆಸಿ ಮೌನಿ ಪ್ರಧಾನಿ ಎಂಬ ಟೀಕೆಗಳನ್ನ ನಿವಾರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಡಾಕ್ಟರ್ ಸಿಂಗ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದ ಜೇನಾರ್ಮ್ ಯೋಜನೆಯು ದೇಶದ ನಗರಗಳನ್ನ ಆಧುನಿಕಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಅಥವಾ ಶಿಕ್ಷಣ ಹಕ್ಕು ಕಾಯ್ದೆ ಏಪ್ರಿಲ್ 1, 2010ರಿಂದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಇಡೀ ಭಾರತದಲ್ಲಿ ಕಾನೂನು ಜಾರಿಗೆ ಬಂದಿತು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಈ ಕಾನೂನನ್ನು ಜಾರಿಗೆ ತಂದರು. ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಈ ಕಾಯ್ದೆ ಒದಗಿಸುತ್ತದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತಾ ಕಾಯ್ದೆ, ಯಾರು ಹಸಿವಿನಿಂದ ಬಳಲಬಾರದು ಅಂತ ಮನಮೋಹನ್ ಸಿಂಗ್ ಅವರು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಆಧಾರ್ ಕಾರ್ಡನ್ನು ಪ್ರಾರಂಭಿಸಿದವರು, 10 ವರ್ಷಗಳ ಕಾಲ 8.2% ದರದಲ್ಲಿ ಆರ್ಥಿಕ ಅಭಿವೃದ್ಧಿ ಕಾಪಾಡಿಕೊಂಡವರು ಬೇರಾರೂ ಅಲ್ಲ, ಮೌನಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್. ಇದರ ಮಧ್ಯೆ ಯಾರೇ ಎಷ್ಟೇ ಟೀಕಿಸಿದರೂ ಅವರು ಒಂದೇ ಮಾತು ಹೇಳ್ತಾ ಇದ್ರು, ಇತಿಹಾಸ ನನ್ನ ಪಾಲಿಗೆ ಕರುಣಾಮಯಿಯಾಗಿದೆ ಎಂದು. ನೋಡಿ ಎಂಥ ದಾರ್ಶನಿಕ ವ್ಯಕ್ತಿತ್ವ ಅಲ್ವಾ ಇವರದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾಧನೆಯನ್ನ, ಅವರ ಲೈಫ್ ಸ್ಟೋರಿಯನ್ನ ಬೆಳ್ಳಿ ಪರದೆಯ ಮೇಲೆ ತಂದ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಚಿತ್ರವು 2019ರಲ್ಲಿ ಪ್ರೇಕ್ಷಕರನ್ನ ತಲುಪಿತು. ವಿಜಯ್ ಗುಟ್ಟೆ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವನ್ನ ಮಯಾಂಕ್ ತಿವಾರಿ ಬರೆದಿದ್ದಾರೆ. ಅನುಪಮ್ ಖೇರ್ ಅವರ ಅದ್ಭುತ ನಟನೆಯೊಂದಿಗೆ ಈ ಚಿತ್ರವು ಅದ್ಭುತವಾಗಿ ಮೂಡಿಬಂದಿದೆ. ಇಷ್ಟೆಲ್ಲ ಸಾಧನೆ ಮಾಡಿದ ಡಾಕ್ಟರ್ ಸಿಂಗ್ ಅವರನ್ನ ಪ್ರಶಸ್ತಿಗಳು, ಗೌರವಗಳು ಬೆನ್ನಟ್ಟಿ ಬಂದವು. ಅದರಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ, ಉತ್ತರ ಚಂದ್ ಕಪೂರ್ ಪದಕ, ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ಪ್ರಾದೇಶಿಕ ಬೆಳವಣಿಗೆಗಾಗಿ ನಿಕ್ಕಿ ಏಷ್ಯಾ ಅವಾರ್ಡ್, ಆಡಮ್ ಸ್ಮಿತ್ ಅವಾರ್ಡ್ ಹೀಗೆ ಹಲವಾರು ಇಂಟರ್ನ್ಯಾಷನಲ್ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ.
ಯಾವಾಗಲೂ ಭಾರತದ ಅಭಿವೃದ್ಧಿಯನ್ನೇ ಬಯಸುತ್ತಿದ್ದ ಸಿಂಗ್ ಅವರು 2 ಬಾರಿ ಹೃದಯದ ಬೈಪಾಸ್ ಟ್ರೀಟ್ಮೆಂಟ್ಗೆ ಒಳಗಾದರು. ಆನಂತರ ವಯೋಸಹಜ ಸಮಸ್ಯೆಯಿಂದಾಗಿ ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಎಮರ್ಜೆನ್ಸಿ ವಿಭಾಗಕ್ಕೆ ದಾಖಲಿಸಲಾಯಿತು. 92 ವಯಸ್ಸಾಗಿರುವ ಸಿಂಗ್ ಅವರು ಗುರುವಾರ ರಾತ್ರಿ ಉಸಿರಾಟದ ಸಮಸ್ಯೆಯಿಂದ ಭಾರದ ಲೋಕದ ಕಡೆ ಪಯಣವನ್ನ ಬೆಳೆಸ್ತಾರೆ. ಇದಾಗಿತ್ತು ಸಾಧನೆಯ ಮಾತುಗಳ ಮೂಲಕ ಮನೆ ಮಾತಾಗಿರುವ ಮೌನಿಯ ಮಾತುಗಳು. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.